ತೈಲ ಬೆಲೆ ಏರಿಕೆಯನ್ನು ಖಂಡಿಸಿ ಜೂನ್ 20 ಮಧ್ಯಾಹ್ನ 12 ಗಂಟೆಗೆ ಚಿತ್ರದುರ್ಗದಲ್ಲಿ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ನಗರದ ಗಾಂಧಿ ವೃತ್ತದಲ್ಲಿ ವಿನೂತನವಾಗಿ ಪ್ರತಿಭಟನೆ ಮಾಡುವ ಮೂಲಕವಾಗಿ ಸಾರ್ವಜನಿಕರ ಗಮನ ಸೆಳೆದರು. ಕಾರಿಗೆ ಹಗ್ಗವನ್ನು ಕಟ್ಟಿ ಎಳೆಯುವ ಮೂಲಕವಾಗಿ ಬಿಜೆಪಿ ಕಾರ್ಯಕರ್ತರು ವಿನೂತನವಾಗಿ ಪ್ರತಿಭಟನೆಯನ್ನು ನಡೆಸಿ ತೈಲ ಬೆಲೆ ಏರಿಕೆಯನ್ನು ಖಂಡಿಸಿದರು. ಈ ಸಂದರ್ಭದಲ್ಲಿ ಚಿತ್ರದುರ್ಗದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎ ಮುರಳಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಈ ಒಂದು ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆಗೆ ವಾಹನ ಮಾಲೀಕರ ಸಂಘದ ಸದಸ್ಯರು ಕೂಡ ಸಾಥ್ ನೀಡಿದರು. ಇದೇ ಸಂದರ್ಭದಲ್ಲಿ ಗಾಂಧಿ ವೃತ್ತದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ಏರಿಕೆ ಬರೇ ಪೆಟ್ರೋಲ್ ಡೀಸೆಲ್ ಅಲ್ಲಿ ಆಗ್ಲಿಲ್ಲ, ತರಕಾರಿ ಮೇಲೆ ಆಗ್ಲಿಲ್ಲ, ಟ್ರಾನ್ಸ್ಪೋರ್ಟ್ ಚಾರ್ಜ್ ಮೇಲೆ ಆಗ್ಲಿಲ್ಲ, ವಿದ್ಯುತ್ ಮೇಲೆ ಆಗ್ಲಿಲ್ಲ, ಬೀಜ ರೈತ ಹಾಕುವಂತ ಬೀಜದ ಮೇಲೂ ಕೂಡ ಇವತ್ತು ದುಪ್ಪಟ್ಟಾಗಿರ್ತಕ್ಕಂಥ ಬೆಲೆ ದರ ಮಾಡಿರುವಂತದ್ದು ನಾವು ನೋಡ್ತಾ ಇದ್ವಿ. ಅದಕ್ಕೋಸ್ಕರ ಬಂಧುಗಳೇ, ಏನು ಒಂದು ವರ್ಷದ ಅವಧಿಯಲ್ಲಿ 966 ಜನ ರೈತರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಅವರ ಕಷ್ಟಕ್ಕೆ ನೀವು ಸ್ಪಂದನೆಯನ್ನ ಮಾಡಬೇಕಾಗಿತ್ತು, ಆದ್ರೆ ಕಾಂಗ್ರೆಸ್ ಸರ್ಕಾರ ಅವರ ಕಷ್ಟಕ್ಕೆ ಬರಲಿಲ್ಲ. ಈ ಕಾನೂನು ವ್ಯವಸ್ಥೆ ಇಡೀ ರಾಜ್ಯದಲ್ಲಿ ಹದಗೆಟ್ಟೋಗಿದೆ. ನೂರಾರು ಕೊಲೆಗಳು ಆಡು ಅಗಲತ್ತೆ, ನೂರಾರು ಕೊಲೆಗಳು ಆಗ್ತಾ ಇರೋಂಥದ್ದನ್ನ ನಾವೆಲ್ಲರೂ ಕೂಡ ಟಿವಿ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ವಿ. ಇದೇ ಹುಬ್ಬಳ್ಳಿಯಲ್ಲಿ ಕಾಲೇಜ್ ಕ್ಯಾಂಪಸ್ ಅಲ್ಲಿ ನೇಹ ಹತ್ಯೆ ಆಗುತ್ತೆ. ಜವಾಬ್ದಾರಿಯುತವಾದಂತ ಕಾನೂನು ಸುವ್ಯವಸ್ಥೆನ ಕಾಪಾಡಲಿಕ್ಕೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಸಮರ್ಥ ಆಗಿರೋಂಥದ್ದನ್ನ ನಾವು ನೋಡ್ತೇವೆ. ಯಾವುದೇ ಅಭಿವೃದ್ಧಿಗಳು ಒಂದು ನಯ ಪೈಸೆ ಯಾವುದೇ ವಿಧಾನಸಭಾ ಕ್ಷೇತ್ರಕ್ಕೆ ಅಭಿವೃದ್ಧಿಗೋಸ್ಕರ ಹಣ ಬಿಡುಗಡೆ ಆಗಲಿಲ್ಲ. ಆದ್ರೆ ಯಾವ ವಿಧಾನಸಭಾ ಕ್ಷೇತ್ರಗಳಿಗೆ ದಲಿತ ಕೇರಿಗಳಿಗೆ ಹಣ ವಿನಿಯೋಗ ಆಗ್ಬೇಕಾಗಿತ್ತು, ಅವರ ಅಭಿವೃದ್ಧಿಗೋಸ್ಕರ ಪೂರಕವಾಗಿ ಹಣ ಬರಬೇಕಾಗಿತ್ತು, ಆ ಹಣವನ್ನ ಬೇರೆ ಬೇರೆ ಖಾತೆಗಳ ಮುಖಾಂತರ ನುಂಗುವಂತ ಪ್ರಯತ್ನವನ್ನ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾ ಇದೆ.